ಕೇಳಮು ಸೈಲೆಂಟ್ ಆಗಿ ಡಿಸಿ ಆಫೀಸ್ ಹೋಗಿ ನಾವು ಮನಿ ಮಾಡಮು, ಯಾರು ಗದ್ದಲ ಮಾಡಬಾರ್ದು. ಮಾಡೋ ನಾವು ಹೊಳಿ ಹೋಗ್ತೀವಿ ಸಮಾಧಾನ ಶಾಂತ. ಯಾರು ಅಕ್ಷರ ಮುಂದಿದ್ರಿ ನಿಮ್ಗೆ ಬೇಕಾದಾಗ ನಾವು ಹೋಗ್ತೀವಿ, ನಮಗೆ ಬಿಟ್ಟಿಲ್ಲ ನಾವು ನಿಮಗೆ ಏನಿತ್ತು ನಮ್ಮ ಹೋರಾಟದ ಸ್ವರೂಪ ಸರ್ಕಾರ ಮುಂದಿನ ದಿವಸದಾಗ ಸರ್ಕಾರ ಎಚ್ಚೆತ್ತುಕೊಳ್ಳಲಿಲ್ಲ ಅಂದ್ರೆ ಈ ಹೋರಾಟವನ್ನು ಇನ್ನೂ ತೀವ್ರಗೊಳಿಸಿ ಮಾಡೋಣ ಅಂತ ಮಾತನ್ನು ಹೇಳಿ ನಿಮ್ಗೆಲ್ಲರಿಗೆ ವಂದಿಸಿ ಈ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ಕಾರಕ್ಕೆ ಬಲ ಭಾರತ್ ಮಾತಾ ಕಿ ಬಲ ಭಾರತ್ ಮಾತಾ ಕಿ ಭಾರತೀಯ ಜನತಾ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಹೀಗಾಗಿ ಇನ್ನೇನು ಕಾಣಕತ್ತೇವೆ ಯಾವ ರೀತಿಯಿಂದ ಇವತ್ತು ನಾವು ಮಾತು ಮುಂದೆ ತಂದಿರೋದನ್ನ ಇದೆಲ್ಲ ಆಗಿರ್ತದೆ. ಮಾತಿನ ಪಕ್ಕದಲ್ಲಿ ಅಕೌಂಟ್ ಮಾಡ್ತಾರೆ. ಅಕೌಂಟ್ ಮಾಡಿದ್ದರಿಂದ ಕೇವಲ 10 ದಿವಸದೊಳಗೇ ಹಣವನ್ನು ವಾಪಸ್ ತೆಗೆದುಕೊಂಡು ಬೇರೆ ಬೇರೆ ರಾಜ್ಯಗಳಿಗೆ ಜಮಾ ಮಾಡ್ತಾರೆ. ಹೀಗಾಗಿ ಜನರ ಧ್ವನಿ ಏನಂತ ಅನ್ನೋದನ್ನ ಧ್ವನಿನ ನಾವು ಕೆಲಸ ಇವತ್ತು ನಾವು ಮಾಡಕತ್ತೀವಿ. ಹೀಗಾಗಿ ನಾವು ಯಾವ ರೀತಿಯಿಂದ ನಾವು ಮನವಿ ಕೊಡಂಗಿಲ್ಲ ಅಂತ ಅನ್ನೋದಕ್ಕೆ ನಮ್ಮ ತೀರ್ಮಾನ ಅದ. ನಮ್ಮ ಜನರ ಭಾವನೆಗಳು ಏನು ಅಂತ ಅನ್ನೋದು ಸರ್ಕಾರಕ್ಕೆ ತಾವು ಗೊತ್ತಿಸ್ಬೇಕಂತ ವಿನಂತಿಯನ್ನು ನಾವು ಮಾಡ್ತೀವಿ. ನೀವು ಹೋರಾಟನ ಹತ್ತಿಕ್ಕು ಅಂತ ಕೆಲಸ ಮಾಡ್ಲಾತ್ರಿ, ಇಲ್ಲಿ ಯಾಕೆ ತರಬ್ಲಾತ್ರಿ ನೀವು? ಏನು ಹೋರಾಟ ಡಿ ಸಿ ಅವ್ರಿಗೆ ಎಲ್ಲಿ ಕೇಳ್ಬೇಕು ನಾವು? ಬೆಟ್ಟ ಆಗವ್ರಿ ಅಧ್ಯಕ್ಷರ ಅಲ್ಲೇ ಹೋಗಿ ಕೊಡೋನ್ರಿ. ಹೌದ್ರಿ, ಲೆಟರ್ ಅಲ್ಲಿ ಅನ್ನ ಹಾಕೋರಿ ಯಾರ ಸರ್ಕಾರಕ್ಕೆ ಈ ರೀತಿ ಆಗಿದೆ. ಈ ಥರ
ಏನು